ನಿಮ್ಮ ದೇಹವು ಕೆಲಸ ನಿಮ್ಮ ಸಾಮರ್ಥ್ಯದ ಹೆಚ್ಚು ಮೂಲ್ಯವಾದ ಸಾಧನವಾಗಿದೆ, ಆದರೆ ಅದನ್ನು ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿ ಇಡುವ ಬಗ್ಗೆ ಮಾತಾಡೋಣ. ಕಸ ಸಂಗ್ರಹದಲ್ಲಿ ಅಪಾಯಗಳಿರುತ್ತವೆ, ಆದರೆ ಮೂಲಭೂತ ವಿಷಯಗಳು ತಿಳಿದುಕೊಂಡರೆ ನೀವು ಪೇಶಾದಾರವಂತೆ ಹೋರಾಡಬಹುದು. ಕೊಳಗಳು ಮತ್ತು ಗಾಯಗಳಿಗೆ ತಕ್ಷಣ ಕೆಲಸ ನಿಲ್ಲಿಸಿ. ಪ್ರದೇಶವನ್ನು ಸ್ವಚ್ಛ ಹರಿಯುವ ನೀರಿಂದ ಕನಿಷ್ಠ 30 ಸೆಕೆಂಡಿಗೆ ತೊಳೆಯಿರಿ. ಸ್ವಚ್ಛ ಬಟ್ಟೆನಿಂದ ಶಾಂತವಾಗಿ ಆದರೆ ಬಲವಾಗಿ ಒಟ್ಟಿನಿಡಿ ರಕ್ತಸ್ರಾವ ನಿಲ್ಲಿಸಿ. ರಕ್ತಸ್ರಾವ ನಿಲ್ಲಿದ ನಂತರ ಆಂಟಿಸೆಪ್ಟಿಕ್ ಅಥವಾ ಬ್ಯಾಕ್ಟೀರಿಯಾ ರೋಧಕ ಮೃದು ಲೇಪ ಮಾಡಿ ನಂತರ ನಿರ್ವಿಷ ಬ್ಯಾಂಡೇಜ್ ಹಾಕಿ. ಪ್ರತಿದಿನ ಬ್ಯಾಂಡೇಜ್ ಬಳಸಿ. ಕೋಲು ಆಳದವಾಗಿದ್ದರೆ 10 ನಿಮಿಷಗಳ ನಂತರ ರಕ್ತಸ್ರಾವ ನಿಲ್ಲಿದ್ದರೆ ಅಥವಾ ಕೆಂಪು ಅಥವಾ ಪೂಯ ಚಿಹ್ನೆ ತೋರಿಸಿದರೆ ವೈದ್ಯಕೀಯ ಗಮನಕ್ಕಾಗಿ ನಿಮ್ಮ ಮೇಲ್ವಿಚಾರಕರಿಗೆ ತಕ್ಷಣ ತಿಳಿಸಿ. ತೊಚ್ಚುವಿಕೆ ಅಥವಾ ಮೂರ್ಛೆಗೆ ತಕ್ಷಣ ಕೆಲಸ ನಿಲ್ಲಿಸಿ. ಸೂರ್ಯಸ್ನಾನವಲ್ಲದ ಪ್ರದೇಶದಲ್ಲಿ ಕುಳಿತುಕೊಂಡು ಆಳವಾಗಿ ಉಸಿರು ತೆಗೆದುಕೊಳ್ಳಿ. ನೀರನ್ನು ನಿಧಾನವಾಗಿ ಕುಡಿಯಿರಿ. 15-20 ನಿಮಿಷಗಳ ಹೊತ್ತಿಗೆ ವಿಶ್ರಾಂತಿ ಪಡೆಯಿರಿ. ತೊಚ್ಚುವಿಕೆ ಇಳಿಯಲು ನಿಲ್ಲಾದರೆ ಅಥವಾ ಮೂರ್ಛೆ ಬಂದರೆ ನಿಮ್ಮ ಮೇಲ್ವಿಚಾರಕರಿಗೆ ತಿಳಿಸಿ. ಇದಕ್ಕೆ ವೈದ್ಯ ಮೂಲಪಾನ ಅವಶ್ಯಕ. ತಕ್ಕೆ ಮತ್ತು ದೇಹದ ನೋವುಗಳು ಪ್ರತಿ 2-3 ಗಂಟೆಗಳಿಗೆ ಸಣ್ಣ ತನಿವು ತೆಗೆದುಕೊಳ್ಳಿ. ವಿಶೇಷವಾಗಿ ನಿಮ್ಮ ಬೆನ್ನು ಮತ್ತು ಕಾಲಿಗೆ ನಿಧಾನವಾಗಿ ವಿಸ್ತರಿಸಿರಿ. ದಿನಕ್ಕೆ ಸಾಕಷ್ಟು ನೀರು ಕುಡಿಯಿರಿ. ಶಕ್ತಿ ವಿಸ್ತಾರಕರಿಗೂ ಸರಿಯಾದ ಆಹಾರ ತಿನ್ನಿ. ಎಮರ್ಜೆನ್ಸಿಯಲ್ಲಿ ತೀವ್ರ ಗಾಯಗಳು, ಎದೆ ನೋವು, ಉಸಿರಾಟ ತೊಂದರೆ, ಅಲರ್ಜಿ ಪ್ರತಿಕ್ರಿಯೆ ಅಥವಾ ಹೀಟ್ ಸ್ಟ್ರೋಕ್ ಚಿಹ್ನೆ ನಿಮ್ಮ ಮೇಲ್ವಿಚಾರಕರಿಗೆ ತಕ್ಷಣ ತಿಳಿಸಿ. ನಿಮ್ಮ ಜೀವನ ಪ್ರಥಮ. ನಿಮ್ಮ ಮೇಲ್ವಿಚಾರಕರು ಮತ್ತು ಆರೋಗ್ಯ ಬೆಂಬಲ ನಿಮ್ಮ ಬಳಿಕೆ ಇದೆ. ನಿಮ್ಮ ಆರೋಗ್ಯ ಬಗ್ಗೆ ಮಾತನಾಡಲು ಎಂದಿಗೂ ನಿಂದನೆ ಮಾಡಬೇಡಿ. ಆರೋಗ್ಯಕರ ಕೆಲಸವನ್ನು ಸುಖಿ ಕೆಲಸಕರು. ನಾವು ನಿಮ್ಮನ್ನು ಬೆಂಬಲಿಸಲು ಮತ್ತು ನೆರವು ನೀಡಲು ಇಲ್ಲೇ ಇದ್ದೇವೆ.